ರಾಜ್ಯದ ವಿವಿಧ ಭಾಗದಲ್ಲಿ ಪ್ರತಿಭಟನೆ ಕಾವೇರ್ತಾ ಇದೆ. ಮಂಗಳೂರಿನಿಂದ ಬರ್ತಾ ಇರುವಂತಹ ದೃಶ್ಯ. ಮಂಗಳೂರಿನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನೆ ಕಿಚ್ಚು ಜೋರಾಗಿದ್ದಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಕಾರ್ಯಕರ್ತರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಮಾಡ್ತಿದ್ದಾರೆ. ಮಂಗಳೂರಿನ ಜ್ಯೋತಿ ಸರ್ಕಲ್ ಸೇರಿದಂತೆ ವಿವಿಧ ಭಾಗದಲ್ಲಿ ಈಗಾಗಲೇ ಹೋರಾಟ ನಡೀತಾ ಇದೆ. ಮತ್ತು ರಸ್ತೆಗಳನ್ನು ತಡೆದು ಬಸ್ಗಳನ್ನು ನಿಲ್ಲಿಸಿ ಹೋರಾಟ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬಸ್ಗಳ ಮೇಲೆ ಕಲ್ಲು ತೂರಾಟ ಕೂಡ ಆಗಿದೆ. ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ ಬೆಂಗಳೂರಿನಿಂದ ಬರ್ತಾ ಇರುವಂಥ ದೃಶ್ಯ. ಈಗ ಬಸ್ ಮೇಲೆ ಕಲ್ಲು ತೂರಾಟ ಆಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಕೆಲವೊಂದಿಷ್ಟು ಕಾರ್ಯಕರ್ತರನ್ನ ಈಗಾಗಲೇ ವಶಕ್ಕೆ ಕೂಡ ಪಡೆಯಲಾಗಿದೆ. ಒಟ್ಟಿನಲ್ಲಿ ಕೆಲವೊಂದಿಷ್ಟು ಭಾಗದಲ್ಲಿ ಈಗ ಪ್ರತಿಭಟನೆ ಹಿಂಸಾ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಪೊಲೀಸರು ಕೂಡ ಬಿಗಿ ನಿಲುವನ್ನು ಮಾಡ್ತಾ ಇದ್ದಾರೆ. ಉಡುಪಿಯಿಂದ ಬರ್ತಾ ಇರುವಂಥ ದೃಶ್ಯ. ಮಂಗಳೂರು ಸೇರಿದಂತೆ ಉಡುಪಿ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲೂ ಕರಾವಳಿ ಭಾಗದಲ್ಲೂ ಕೂಡ ಪ್ರತಿಭಟನೆ ಜೋರಾಗ್ತಾ ಇದೆ. ಇನ್ಫ್ಯಾಕ್ಟ್ ಮಂಗಳೂರಿಂದ ಬರ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಮಂಗಳೂರಿನ ವಿವಿಧೆಡೆ ಈಗಾಗಲೇ ಪ್ರತಿಭಟನೆಯ ಕಾವು ತುಂಬ ಜೋರಾಗ್ತಾ ಇದೆ. ಅತ್ತ ಬಸ್ ಮೇಲೆ ಬಸ್ ಮೇಲೆ ಕಲ್ಲು ತೂರಾಟ ನಡೆದಿರೋ ಬಗ್ಗೆ ವರದಿಯಾಗಿದೆ. ಬಸ್ನ ಗಾಜುಗಳು ಸಂಪೂರ್ಣವಾಗಿ ಪುಡಿಯಾಗಿ ರಸ್ತೆಯಲ್ಲೇ ಬಿದ್ದಿರುವಂಥ ದೃಶ್ಯವನ್ನು ಈಗ ನೀವು ನೋಡ್ತಾ ಇದ್ದೀರಾ. ಮಂಗಳೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಈಗ ಪೊಲೀಸರು ಕೂಡ ಕಾರ್ಯಕರ್ತರನ್ನ ವಶಕ್ಕೆ ಪಡೆದಿದ್ದಾರೆ. ಯಾರ್ಯಾರು ಈಗ ಕಲ್ಲು ತೂರಾಟ ಮಾಡಿದ್ದಾರೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ಸಹಜವಾಗಿ ಮಾಡ್ತಾರೆ. ಆದರೆ ಎಷ್ಟು ಗಂಭೀರವಾಗಿ ಮಾಡ್ತಾರೆ ಅನ್ನೋದು ಬೇರೆ ವಿಚಾರ. ಎನಿವೆ ಮಂಗಳೂರಿನಲ್ಲೂ ಕೂಡ ಈಗ ಪ್ರತಿಭಟನೆಯ ಕಾವು ತುಂಬ ಜೋರಾಗ್ತಾ ಇದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಒಂದು ಕಡೆಗೆ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಾ ಇದೆ, ಒಂದು ಕಡೆಗೆ ಎಲ್ಲೋ ಒಂದು ಕಡೆಗೆ ಹಿಂಸಾ ಸ್ವರೂಪ ಪಡೆದುಕೊಳ್ತಾ ಇದೆ ಪ್ರತಿಭಟನೆಗಳು ಕೂಡ. ಎಲ್ಲ ವಿಚಾರಕ್ಕೆ ಓವರಾಲ್ ಆಗಿ ಮಾತನಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಜಾಯ್ನ್ ಆಗ್ತಾರೆ. ಪ್ರಸನ್ನ, ಸಹಜವಾಗಿ ಎರಡು ರೀತಿಯಂಥ ಹೋರಾಟ. ಒಂದು ಕಾನೂನಿನ ಹೋರಾಟದ ಮೂಲಕ ಕಾನೂನಿನ ಮೊರೆಯನ್ನು ಹೋಗ್ತಾ ಮುಖ್ಯಮಂತ್ರಿಗಳು ಬಿಜೆಪಿ ವಿರುದ್ಧ ರಾಜ್ಯಪಾಲರ ವಿರುದ್ಧ ಸಮರವನ್ನು ಸಾರ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಬೀದಿಗಿಳಿದು ಪೊಲಿಟಿಕಲಿ ಕೂಡ ಹೋರಾಟ ಆರಂಭ ಮಾಡ್ತಾರೆ. ಎರಡೂ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಈ ಹೋರಾಟದ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಪಕ್ಷ ಯಾವ ಸಂದೇಶವನ್ನು ನೀಡ್ತಾ ಇದೆ, ಜೊತೆಗೆ ಇವತ್ತಿನ ಪ್ರತಿಭಟನೆಗೆ ಅವರು ಹೆಸರಿಟ್ಟಿರುವಂಥದ್ದು ಅಂದರೆ ಷಡ್ಯಂತ್ರದ ವಿರುದ್ಧದ ಸವಾಲು ಅಥವಾ ಷಡ್ಯಂತ್ರಕ್ಕೆ ಸವಾಲು ಅನ್ನುವಂಥ ಹೆಸರು ಕೊಟ್ಟಿದ್ದಾರೆ. ಹೀಗಾಗಿ ಈ ಹೆಸರಿನಲ್ಲೇ ಒಂದು ಸಂದೇಶ ಪಾಸ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ರೂಪದ ರಾಜಕಾರಣಿ ಯಾರಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರು. ಪ್ರಮೋದ್, ಪ್ರಮುಖವಾಗಿ ರಾಜ್ಯಪಾಲರ ನಡೆಯ ವಿರುದ್ಧವೇ ಸಾಕಷ್ಟು ಅಸಮಾಧಾನ, ಆಕ್ರೋಶ ಕಾರ್ಯಕರ್ತರಿಂದ ಮತ್ತು ಮುಖಂಡರಿಂದ ವ್ಯಕ್ತವಾಗ್ತಾ ಇದೆ. ಇದೀಗ ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಪ್ರತಿಭಟನೆ ಪ್ರಾರಂಭವಾಗಿದೆ. ಸಚಿವರಾದಂತಹ ಜಮೀರ್ ಅಹಮದ್ ಖಾನ್ ಅವರು, ದಿನೇಶ್ ಗುಂಡೂರಾವ್ ಅವರು, ರಾಮಲಿಂಗಾರೆಡ್ಡಿ ಅವರು ಸೇರಿದಂತೆ ಪ್ರಮುಖ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಶಾಸಕರು ಭಾಗಿಯಾಗಿದ್ದಾರೆ. ಪ್ರಮುಖವಾಗಿ ರಾಜ್ಯಪಾಲರ ನಡೆಯನ್ನ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ರಾಜ್ಯಪಾಲರು ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅವರ ನಡೆ ಪಕ್ಷಪಾತವಾಗಿದೆ, ಜೊತೆಗೆ ಅಸಂವಿಧಾನಿಕ ನಡೆ ಅನ್ನುವಂತಹ ಆಕ್ರೋಶವನ್ನ ಇದೀಗ ಎಲ್ಲ ಸಚಿವರು ಮತ್ತು ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಯಾವುದೇ ರೀತಿಯ ತಪ್ಪನ್ನು ಕೂಡ ಮಾಡಿಲ್ಲ ಅನ್ನುವಂತಹ ಬೆಂಬಲಕ್ಕೆ ನಿಂತಿರುವಂತಹ ಸಚಿವರು ಮತ್ತು ಶಾಸಕರು ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡುವಂತಹ ಪ್ರಶ್ನೆ ಇಲ್ಲ. ಯಾರು ರಾಜೀನಾಮೆಯನ್ನು ಕೇಳ್ತಾ ಇರುವಂತಹ ವಿಜೇಂದ್ರ ಇರಬಹುದು, ಯಡಿಯೂರಪ್ಪ ಇರಬಹುದು, ಕುಮಾರಸ್ವಾಮಿ ಇರಬಹುದು, ಇವರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಒಂದು ಟಾರ್ಗೆಟ್ ಅನ್ನ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನ ಅಸ್ಥಿರಗೊಳಿಸಬೇಕು ಅನ್ನುವಂತ ಏಕೈಕ ಉದ್ದೇಶದಿಂದ ಇದೀಗ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯ ರೀತಿಯಲ್ಲಿ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟರು. ಅದಾದ ಬಳಿಕ ಇದೀಗ ಕೇಂದ್ರ ಸರ್ಕಾರದ ಸೂತ್ರದ ರೀತಿಯಲ್ಲಿ ಅವರ ಕೈಗೊಂಬೆಯ ರೀತಿಯಲ್ಲಿ ಇದೀಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವಂತದ್ದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೂ ಕೂಡ ದುರ್ಬಲರಾಗಿಲ್ಲ, ಮುಖ್ಯಮಂತ್ರಿಯವರ ಜೊತೆಗೆ ನಾವಿದ್ದೇವೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಬೇಕಾಗಿತ್ತು. ಮುಖ್ಯಮಂತ್ರಿಗಳ ಜೊತೆಗೆ ಎಲ್ಲಾ ಶಾಸಕರು ಸಚಿವರು ಇದ್ದಾರೆ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಬೇಕಾಗಿತ್ತು. ಕಾರ್ಯಕರ್ತರ ಹಂತದಿಂದಲೂ ಕೂಡ ಕಾಂಗ್ರೆಸ್ ಸರ್ಕಾರವನ್ನ ಸುಭದ್ರವಾಗಿ ಇಡೋದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ ಅನ್ನುವಂತ ಒಂದು ಮೆಸೇಜ್ ಅನ್ನ ಈ ಪ್ರತಿಭಟನೆಯ ಮೂಲಕ ಕೊಟ್ಟಿದ್ದಾರೆ. ಕಾನೂನು ಸಮರ ಒಂದು ಕಡೆ ಆದ್ರೆ ಇದೀಗ ರಾಜಕೀಯ ಸಂಘರ್ಷಕ್ಕೂ ಕೂಡ ಈ ಪ್ರತಿಭಟನೆಗಳು ನಾಂದಿ ಹಾಡಿದವೆ. ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿದ್ರು.